ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನೆಲ್. ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ: ವೇದವ್ಯಾಸರಿಂದ ದಿವ್ಯ ದೃಷ್ಟಿ ಪಡೆದವರು ಯಾರು? ಆಪ್ಷನ್ ಎ ಜಯ, ಆಪ್ಷನ್ ಬಿ ಸಂಜಯ, ಆಪ್ಷನ್ ಸಿ ಧೃತರಾಷ್ಟ್ರ, ಆಪ್ಷನ್ ಡಿ ವಿಜಯ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಜಯನು ವೇದವ್ಯಾಸರಿಂದ ದಿವ್ಯ ದೃಷ್ಟಿ ಪಡೆದವ. ನಿಮ್ಮ ಎರಡನೆಯ ಪ್ರಶ್ನೆಯು ಹೀಗಿದೆ: ಭಾರತ ದೇಶವನ್ನು ಬಿಟ್ಟು ಬೇರೆ ಯಾವ ದೇಶದಲ್ಲಿ ಗೋವನ್ನು ಪೂಜಿಸುತ್ತಾರೆ? ಆಪ್ಷನ್ ಎ ಕೆನಡಾ ದೇಶದಲ್ಲಿ, ಆಪ್ಷನ್ ಬಿ ರಷ್ಯಾದಲ್ಲಿ, ಆಪ್ಷನ್ ಸಿ ಅಮೇರಿಕಾ ದೇಶದಲ್ಲಿ, ಆಪ್ಷನ್ ಡಿ ನೇಪಾಳ ದೇಶದಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನೇಪಾಳದಲ್ಲಿ ಗೋವನ್ನು ಪೂಜಿಸುತ್ತಾರೆ. ನಿಮ್ಮ ಮೂರನೆಯ ಪ್ರಶ್ನೆ: ಚಳಿಗಾಲದಲ್ಲಿ ನಮ್ಮ ದೇಹವನ್ನು ಬೆಚ್ಚಗಿಡಲು ಏನನ್ನು ಸೇವಿಸಬೇಕು? ಆಪ್ಷನ್ ಎ ಐಸ್ ಕ್ರೀಮನ್ನು, ಆಪ್ಷನ್ ಬಿ ಚಾಕ್ಲೇಟನ್ನು, ಆಪ್ಷನ್ ಸಿ ಬಿಸ್ಕೆಟನ್ನು, ಆಪ್ಷನ್ ಡಿ ಕಡಲೆಕಾಯಿಯನ್ನು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಡಲೆಕಾಯಿಯನ್ನು ಸೇವಿಸುವುದರಿಂದ ದೇಹವನ್ನು ಬೆಚ್ಚಗಿಡಬಹುದು. ನಿಮ್ಮ ನಾಲ್ಕನೆಯ ಪ್ರಶ್ನೆ: ಕರ್ನಾಟಕದ ರೇಷ್ಮೆ ಪಟ್ಟಣ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಮಂಡ್ಯವನ್ನು, ಆಪ್ಷನ್ ಬಿ ಕೋಲಾರವನ್ನು, ಆಪ್ಷನ್ ಸಿ ಬಿಜಾಪುರವನ್ನು, ಆಪ್ಷನ್ ಡಿ ರಾಮನಗರವನ್ನು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ರಾಮನಗರವನ್ನು ಕರ್ನಾಟಕದ ರೇಷ್ಮೆ ಪಟ್ಟಣ ಎಂದು ಕರೆಯುತ್ತಾರೆ. ನಿಮ್ಮ ಐದನೆಯ ಪ್ರಶ್ನೆ: ಮಕ್ಕಳ ಬಟ್ಟೆಯನ್ನು ಹೆಚ್ಚು ಹೊತ್ತು ಬಿಸಿಲಲ್ಲಿ ಒಣಗಲು ಬಿಟ್ಟರೆ ಏನಾಗುತ್ತದೆ? ಆಪ್ಷನ್ ಎ ಶುಭ, ಆಪ್ಷನ್ ಬಿ ಧನ ನಷ್ಟವಾಗುತ್ತದೆ, ಆಪ್ಷನ್ ಸಿ ಧನ ಲಾಭವಾಗುತ್ತದೆ, ಆಪ್ಷನ್ ಡಿ ಅನಾರೋಗ್ಯ ಉಂಟಾಗುತ್ತದೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅನಾರೋಗ್ಯ ಉಂಟಾಗುತ್ತದೆ. ನಿಮ್ಮ ಆರನೆಯ ಪ್ರಶ್ನೆಯು ಹೀಗಿದೆ: ಯಾವ ವರ್ಷದಲ್ಲಿ ಕರ್ನಾಟಕ ಸರ್ಕಾರವು ಕುವೆಂಪುರವರನ್ನು ರಾಷ್ಟ್ರಕವಿ ಎಂದು ಗೌರವಿಸಿತು? ಆಪ್ಷನ್ ಎ 1749ರಲ್ಲಿ, ಆಪ್ಷನ್ ಬಿ 1765ರಲ್ಲಿ, ಆಪ್ಷನ್ ಸಿ 1876ರಲ್ಲಿ, ಆಪ್ಷನ್ ಡಿ 1958ರಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ 1958ರಲ್ಲಿ ಕರ್ನಾಟಕ ಸರ್ಕಾರವು ಕುವೆಂಪುರವರನ್ನು ರಾಷ್ಟ್ರಕವಿ ಎಂದು ಘೋಷಿಸಿತು. ನಿಮ್ಮ ಏಳನೆಯ ಪ್ರಶ್ನೆ: ಅರ್ಜುನನ ಶಂಖದ ಹೆಸರೇನು? ಆಪ್ಷನ್ ಎ ಪಾಂಚಜನ್ಯ, ಆಪ್ಷನ್ ಬಿ ದೇವದತ್ತ, ಆಪ್ಷನ್ ಸಿ ಮಣಿಪುಷ್ಪಕ, ಆಪ್ಷನ್ ಡಿ ಪೌಂಡ್ರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದೇವದತ್ತ ಎನ್ನುವುದು ಅರ್ಜುನನ ಶಂಖದ ಹೆಸರು ಹಾಗೂ ಪೌಂಡ್ರ ಎನ್ನುವುದು ಭೀಮನ ಶಂಖದ ಹೆಸರು. ನಿಮ್ಮ ಎಂಟನೆಯ ಪ್ರಶ್ನೆ: ದ್ರೌಪದಿಯನ್ನು ಅವಳ ಕೂದಲಿನಿಂದ ಹಿಡಿದು ಆ ಸ್ಥಾನಕ್ಕೆ ಎಳೆದು ತಂದವರು ಯಾರು? ಆಪ್ಷನ್ ಎ ದುರ್ಯೋಧನ, ಆಪ್ಷನ್ ಬಿ ದುಶ್ಯಾಸನ, ಆಪ್ಷನ್ ಸಿ ಕರ್ಣ, ಆಪ್ಷನ್ ಡಿ ವಿದುರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದುಶ್ಯಾಸನ. ನಿಮ್ಮ ಒಂಬತ್ತನೆಯ ಪ್ರಶ್ನೆಯು ಹೀಗಿದೆ: ನೀರಿನಲ್ಲಿ ಕಣ್ಣು ಮುಚ್ಚಿ ಮಲಗುವ ಜೀವಿಯ ಹೆಸರೇನು? ಆಪ್ಷನ್ ಎ ಸೀಗಡಿ, ಆಪ್ಷನ್ ಬಿ ಏಡಿ, ಆಪ್ಷನ್ ಸಿ ಮೊಸಳೆ, ಆಪ್ಷನ್ ಡಿ ಆಮೆ.
ಸರಿಯಾದ ಉತ್ತರ ಆಪ್ಷನ್ ಡಿ, ಆಮೆಯು ನೀರಿನಲ್ಲಿ ಕಣ್ಣು ಮುಚ್ಚಿ ಮಲಗುವ ಜೀವಿಯಾಗಿದೆ. ನಿಮ್ಮ 10ನೆಯ ಪ್ರಶ್ನೆ, ಬೆಳಿಗ್ಗೆ ಎದ್ದು ಸ್ನಾನವನ್ನು ಮಾಡಿದರೆ ಏನಾಗುತ್ತದೆ? ಆಪ್ಷನ್ ಎ, ತಲೆನೋವು ಕಡಿಮೆ ಆಗುತ್ತದೆ. ಆಪ್ಷನ್ ಬಿ, ಹೆಚ್ಚು ನಿದ್ದೆ ಬರುತ್ತದೆ. ಆಪ್ಷನ್ ಸಿ, ಆಲಸಿತನ ಹೊರಟು ಹೋಗುತ್ತದೆ. ಆಪ್ಷನ್ ಡಿ, ಚುರುಕಾಗುತ್ತಾರೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ, ಚುರುಕಾಗುತ್ತಾರೆ. ನಿಮ್ಮ 11ನೆಯ ಪ್ರಶ್ನೆಯು ಹೀಗಿದೆ: ಪಾಂಡವರು ಅಭಿವೃದ್ಧಿಪಡಿಸಿದ ಸಾಮ್ರಾಜ್ಯದ ಹೆಸರೇನು? ಆಪ್ಷನ್ ಎ, ಹಸ್ತಿನಾಪುರ. ಆಪ್ಷನ್ ಬಿ, ಇಂದ್ರಪ್ರಸ್ಥ. ಆಪ್ಷನ್ ಸಿ, ದ್ವಾರಕಾ. ಆಪ್ಷನ್ ಡಿ, ಅವಂತಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಇಂದ್ರಪ್ರಸ್ಥವು ಪಾಂಡವರು ಅಭಿವೃದ್ಧಿಪಡಿಸಿದ ಸಾಮ್ರಾಜ್ಯದ ಹೆಸರಾಗಿದೆ. ನಿಮ್ಮ 12ನೆಯ ಪ್ರಶ್ನೆ, ಭೀಷ್ಮನ ನಿಜವಾದ ಹೆಸರೇನು? ಆಪ್ಷನ್ ಎ, ದೇವದತ್ತ. ಆಪ್ಷನ್ ಬಿ, ದೇವವ್ರತ. ಆಪ್ಷನ್ ಸಿ, ಭಗೀರಥ. ಆಪ್ಷನ್ ಡಿ, ಸತ್ಯವ್ರತ. ಸರಿಯಾದ ಉತ್ತರ ಆಪ್ಷನ್ ಬಿ, ದೇವವ್ರತವು ಭೀಷ್ಮನ ನಿಜವಾದ ಹೆಸರಾಗಿದೆ. ನಿಮ್ಮ 13ನೆಯ ಪ್ರಶ್ನೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರಾರು? ಆಪ್ಷನ್ ಎ, ಕೆ ವಿ ನಂಜುಂಡಯ್ಯ. ಆಪ್ಷನ್ ಬಿ, ಹಾಲಕಟ್ಟಿ. ಆಪ್ಷನ್ ಸಿ, ನರಸಿಂಹಾಚಾರ್. ಆಪ್ಷನ್ ಡಿ, ಶ್ರೀನಿವಾಸ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ, ಕೆ ವಿ ನಂಜುಂಡಯ್ಯ. ನಿಮ್ಮ 14ನೆಯ ಪ್ರಶ್ನೆಯು ಹೀಗಿದೆ: ಹೆಂಡತಿಯ ಯಾವ ಭಾಗ ಗಂಡನ ಪಾದಕ್ಕೆ ತಾಗಬಾರದು? ಆಪ್ಷನ್ ಎ, ಹೊಟ್ಟೆ. ಆಪ್ಷನ್ ಬಿ, ಕುತ್ತಿಗೆ. ಆಪ್ಷನ್ ಸಿ, ಬೆನ್ನು. ಆಪ್ಷನ್ ಡಿ, ಕೂದಲು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ, ಕುತ್ತಿಗೆಗೆ ತಾಗಬಾರದು. ನಿಮ್ಮ 15ನೆಯ ಪ್ರಶ್ನೆ, ಪ್ಲಾಸ್ಟಿಕ್ ಚೇರ್ನಲ್ಲಿ ಕುಳಿತುಕೊಂಡರೆ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ ಎ, ಬಿಪಿ. ಆಪ್ಷನ್ ಬಿ, ಶುಗರ್. ಆಪ್ಷನ್ ಸಿ, ಮೂಲವ್ಯಾಧಿ. ಆಪ್ಷನ್ ಡಿ, ಮೆದುಳು ಜ್ವರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ, ಮೂಲವ್ಯಾಧಿ ಬರುವ ಸಾಧ್ಯತೆ ಇದೆ. ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ, ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ.